ಶಿವಾಜಿ ಪಾರ್ಕಿನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ. ನಗರದ ನರಸಿಂಹರಾಜ ಮೊಹಲ್ಲಾದ ಶಿವಾಜಿ ಪಾರ್ಕಿನ ಹಿರಿಯ ನಾಗರಿಕರ ಬಳಗದ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಳಗ್ಗೆ 7:30ಕ್ಕೆ ಶಿವಾಜಿ ಪಾರ್ಕಿನಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಮಂಡ್ಯದ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆ ನಾಗಾನಂದ್ ಅವರು ಧ್ವಜಾರೋಹಣ ನೆರವೇರಿಸಿ ಮುಖ್ಯ ಭಾಷಣಕಾರರಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದು, ಹಿರಿಯ ನಾಗರಿಕರೆಲ್ಲರೂ ಸೇರಿ ಹಲವು ವರ್ಷಗಳಿಂದ ಶಿವಾಜಿ ಪಾರ್ಕ್ ಸ್ವಾತಂತ್ರ್ಯೋತ್ಸವ ದಿನವನ್ನು ಸಂಭ್ರಮ ಸಡಗರದಿಂದ ಅರ್ಥಪೂರ್ಣವಾಗಿ ಎಲ್ಲ ಸಾಧಕರನ್ನ ಸ್ಮರಿಸಿ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು, ದೇಶಕ್ಕಾಗಿ ಜೀವವನ್ನೇ ಮುಡಿಪಾಗಿಟ್ಟು ತ್ಯಾಗ ಬಲಿದಾನದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹನೀಯರನ್ನು ಈ ಕ್ಷಣ ನೆನಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದು, ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರು ಆರ್ ಪುಟ್ಟಲಿಂಗು, ಮಾಜಿ ನಗರ ಪಾಲಿಕೆ ಉಪಮೇಯರ್ ಸೇರಿದಂತೆ ನೆನಪು ಪ್ರಿಂಟರ್ಸ್ನ ಲತಾದೇವಿ ವೆಂಕಟೇಶ್, ಅಭಿಯಂತರರಾದ ಜಯಕುಮಾರ್ ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಶ್ರೀ ಸಿಆರ್ ವಿರೂಪಾಕ್ಷ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ದು, ಸ್ವಾಗತ ಭಾಷಣ ಶ್ರೀ ಬಿಎಲ್ ನಾಗೇಂದ್ರ ಸಿಂಗ್ ನೆರವೇರಿಸಿ ರಾಷ್ಟ್ರಗೀತೆ ಹಾಗೂ ಭಕ್ತಿಗೀತೆಗಳನ್ನು ಲೀಲಾ, ಕಲಾ, ಸಾಯಿಲತಾ ತಂಡದಿಂದ ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರು, ಅಧ್ಯಕ್ಷರು ಶ್ರೀ ಗಂಗಯ್ಯ, ಕಾರ್ಯದರ್ಶಿ ಶ್ರೀ ಪ್ರಭಾಕರ್, ಉಪಾಧ್ಯಕ್ಷರು ಶ್ರೀ ವಿ ಸ್ವಾಮಿ, ಖಜಾಂಚಿ ಎಸ್ ನಾಗರಾಜು ಸೇರಿದಂತೆ ನಿರ್ದೇಶಕರುಗಳಾದ ಗುರುಸ್ವಾಮಿ, ಬಸವರಾಜು, ಉಮಾ ವಿಜಯ್ ಸೇರಿದಂತೆ ಅನೇಕ ಗಣ್ಯರು, ಕಾನೂನು ಸಲಹೆಗಾರರು ಹಾಗೂ ಶಿವಾಜಿ ಪಾರ್ಕಿನ ಹಿರಿಯ ನಾಗರಿಕರು ಭಾಗವಹಿಸಿದ್ದರು. ಭಾರತ್ ಮಾತಾ ಕಿ. ಈಗ ರಾಷ್ಟ್ರಗೀತೆ ಎಲ್ರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಮೈಸೂರಿನಲ್ಲಿ ಒಂದು ಹೆಸರಾಂತ ಶಿವಾಜಿ ಪಾರ್ಕ್ನಲ್ಲಿ ನೀವೆಲ್ಲ ಅತ್ಯಂತ ಉತ್ಸಾಹದಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿರೋದು ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು ಈ ಒಂದು ದೇಶಭಕ್ತಿಯನ್ನು ಮತ್ತು ದೇಶದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕಾಗಿದೆ. ಹಿರಿಯ ನಾಗರಿಕರು ನಿಜವಾಗ್ಲೂ ಈ ಒಂದು ಒಳ್ಳೆಯ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಯಿತು. ಯುವಕರ ಮನಸ್ಸನ್ನು ನೀವು ಸೆಳಿಬೇಕು. ಇವತ್ತು ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಇಂಥದಕ್ಕೆ ಪಾಲ್ಗೊಳ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಇದೆ. ಯುವಕರು, ಮಕ್ಕಳು ಎಲ್ಲರೂ ಕೂಡ ಬರಲಿ. ಪ್ರತಿ ವರ್ಷದಂತೆ ನಿಮ್ಮ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಎಲ್ಲರ ಪರವಾಗಿ ನಾನು ಸರ್, ಪ್ರತಿ ವರ್ಷದಂತೆ ಈ ವರ್ಷವೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಿವಾಜಿ ಪಾರ್ಕಿನ ಹಿರಿಯ ನಾಗರಿಕರ ಬಳಗದಿಂದ ಪ್ರತಿ ವರ್ಷವೂ ಸಹಿತ ಒಂದು ಹೆಮ್ಮೆಯಿಂದ ಆಚರಿಸ್ಕೆ ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದಂಥ ಗಂಗಯ್ಯನವರು ವಹಿಸ್ಕೊಂಡಿರ್ತಾರೆ. ಅದೇ ರೀತಿ ನಮ್ಮ ಸ್ವಾಮಿಯವರು ಉಪಾಧ್ಯಕ್ಷರಾಗಿರ್ತಾರೆ, ಪ್ರಭಾಕರ್ ಅವರು ಕಾರ್ಯದರ್ಶಿ ಆಗಿರ್ತಾರೆ, ಖಜಾಂಚಿಯವರು ನಾಗರಾಜು ಆಗಿರ್ತಾರೆ. ಪ್ರತಿ ವರ್ಷವೂ ಸಹಿತ ಈ ನಮ್ಮ ಕಾರ್ಯಕ್ರಮನ ನಮ್ಮ ಬಳಗದಿಂದ ತುಂಬ ಹೆಮ್ಮೆಯಿಂದ ಆಚರಿಸ್ಕೆ ಬರ್ತಾ ಇದ್ದೀವಿ. ಎಲ್ಲರೂ ಸಹಿತ ನಮ್ಮ ಮಾಜಿ ಕಾರ್ಪೊರೇಟರ್ ಆದಂಥ ನಮ್ಮ ಪುಟ್ಲಿಂಗ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಶಕ್ತಿ ಮೀರಿ ನಮ್ಮ ಶಿವಾಜಿ ಪಾರ್ಕನ್ನು ಅವರು ನಗರಸಭೆಯಲ್ಲಿ ಏನು ಕಾರ್ಪೊರೇಟರ್ ಆದಂಥ ಸಮಯದಲ್ಲಿ ಈ ಒಂದು ಏನು ಈ ಪಾರ್ಕಿನ ಅಭಿವೃದ್ಧಿಗೆ ಮತ್ತು ಮೂಲದ ಅಭಿವೃದ್ಧಿಗೆ ಶ್ರಮಪಟ್ಟು ಅವರ ಸ್ವಂತವಾಗೂ ಸಹಿತ ಇದು ಬಂಡವಾಳನ ಹಾಕಿ ಈ ಒಂದು ಕಾರ್ಯಕ್ರಮನ ತುಂಬ ಅದ್ದೂರಿಯಾಗಿ ಮಾಡೋಕ್ಕೆ ಒಂದು ಕಾಲಾವಕಾಶ ಮಾಡಿಕೊಟ್ಟು ಇಲ್ಲಿ ತನಕ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ ಈ ಕಾರ್ಯಕ್ರಮನ ಧ್ವಜಾರೋಹಣ ಮಾಡಿದಂಥ ನಮ್ಮ ನಾಗಾನಂದ ಅವರು ಹಾಗೂ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರು ಮಂಡ್ಯ ಅವರು ಇವತ್ತು ನಮ್ಮ ಪಾರ್ಕ್ನಲ್ಲಿ ಧ್ವಜಾರೋಹಣ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜಯಕುಮಾರ್ ಅವರು ನಮ್ಮ ಏನು PWD ಕ್ಲಾಸ್ 1 ಕಾಂಟ್ರಾಕ್ಟು, ಅವರು ಸಹಿತ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಸಹಿತ ಮಕ್ಕಳಿಗೆ ಒಂದು ಬ್ಯಾಗ್ ಕೊಡೋದಿರ್ಬೋದು, ಪುಸ್ತಕ ಕೊಡೋದಿರ್ಬೋದು, ಮತ್ತು ಎಲ್ಲ ಕಾರ್ಯಕ್ರಮನೂ ತುಂಬ ಇದು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಆತ್ಮೀಯ ಸದಸ್ಯರುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧು ಬಳಗದಂತೆ ಇರ್ತಕ್ಕಂಥ ನನ್ನ ಹಿತೈಷಿಗಳು, ಸ್ನೇಹಿತರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತಾಡ್ತೀನಿ. ಈ ಪಾರ್ಕಲ್ಲಿ ಇತ್ತೀಚೆಗೆ ನಡೆದುಕೊಂಡು ಬರ್ತಾ ಇರೋದಕ್ಕೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರನ್ನು ಸಹಕಾರ ಕೊಟ್ಟು ಆ ಸಹಕಾರದಿಂದ ಅಭಿವೃದ್ಧಿಯಾಗಿ ಇಷ್ಟು ಯಶಸ್ವಿಯಾಗಿ ನಡೀತಾ ಇರೋದಕ್ಕೆ ಪ್ರತಿಯೊಬ್ಬರು ಕಾರಣ.
ನಾವು ಬರೀ ನೆಪ ಮಾತ್ರ ಅಷ್ಟೇ. ಇಲ್ಲಿರ್ತಕ್ಕಂಥ ಪಾರ್ಕಲ್ಲಿ ಇರ್ತಕ್ಕಂಥವ್ರು ಮತ್ತು ಇದಕ್ಕೆ ಮೂಲ ಆಧಾರ ಅಂದರೆ ರಂಗಪ್ಪ ಅಂತ, ಮತ್ತು ಈಗ ದಿವಂಗತರಾದಂಥ ನಮ್ಮ ಪುಟ್ಟೇಗೌಡರು ಮತ್ತು ನೆನಪು, ಮತ್ತು ಇನ್ನೂ ಕೆಲವ್ರು ಇದ್ದಾರೆ, ಅಂದರೆ ನನಗೆ ಮಾತಿಗೆ ಸಾಲ್ತಾ ಇಲ್ಲ. ಅವರೆಲ್ಲರೂ ಅಡಿ ನಮಗೆ ಬೇಸ್ ಹಾಕ್ಕೊಟ್ಟು ನಮ್ಮನ್ನ ಇಲ್ಲಿ ತನಕ ಬಂದಿದ್ದೀವಿ. ಇನ್ನೂ ಯಶಸ್ವಿ ಆಗಬೇಕಂದ್ರೆ ಇನ್ನೂ ಒಂದಷ್ಟು ಎಲ್ಲರೂ ಸೇರಿದ್ರೆ ಇನ್ನೂ ನಡೀತದೆ. ನಮ್ಮ ಆಸೆ ಏನಂದರೆ ಇದು ನಾವಿಲ್ಲದೆ ಇದ್ರೂ ಮುಂದೆ ನಡ್ಕೊಂಡು ಹೋಗ್ಲಿ ಅನ್ನೋದು ಅಭಿಲಾಷೆ ಅನ್ನೋದು ಅದೊಂದೆರಡು ಪ್ರಾರ್ಥನೆ. ಶಿವಾಜಿ ಪಾರ್ಕ್ ಹಿರಿಯ ನಾಗರಿಕರ ಬಳಗದಿಂದ ನಾವು ಸುಮಾರು ವರ್ಷದಿಂದ ಏನು ನಮ್ಮ ಹಳಬರು ಇಲ್ಲಿ ಮಾಡಿಕೊಟ್ಟಿದ್ರು ಅದೇ ಥರ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ 80ನೇ ವರ್ಷದ ತುಂಬ ಇದಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ನಮಗೆ ಇದೇ ಶಿವಾಜಿ ಪಾರ್ಕ್ ತುಂಬ ಅಭಿವೃದ್ಧಿ ಆಗಬೇಕು, ಇನ್ನು ಇದಕ್ಕೆ ಎಲ್ಲರೂ ಕೂಡ ಕೈ ಎಲ್ಲ ಜೋಡಿಸ್ಬೇಕು ಅಂತ ಇದೇ ಥರದ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. 90ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಏನು ಈ ದಿನ ನಮ್ಮ ಶಿವಾಜಿ ಪಾರ್ಕಲ್ಲಿ ಹಿರಿಯ ನಾಗರಿಕರು ಈ ಸತತವಾಗಿ ದಿನೇ ದಿನೇ ಒಂದು ಉನ್ನತ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಅದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆ ಸೇರಿ ಇನ್ನೂ ಸಹಕಾರ ಮಾಡಿ ಅವ್ರಿಗೆ ಹೆಚ್ಚಿನ ತೇಜನ್ನು ಕೊಡಬೇಕು ಅಂತ ಚಾಮುಂಡೇಶ್ವರಿ ತಾಯಿಯಲ್ಲಿ ಕೇಳ್ಕೊತೀವಿ.